ನಗರಸಭೆ ಸದಸ್ಯರಿರೋರ್ಗು ಅವ್ರು ಹೇಳಿದ್ದೇ ಕೆಲಸ ನಡಿಬೇಕು ಅನ್ನೋ ಅಂತ ಹಠ. ಅವ್ರು ಹೇಳಿದ್ದೇ ನಾವು ಮಾಡ್ಬೇಕಾಗಿರತ್ತೆ. ಅದಾದ್ಮೇಲೆ ಮಿಕ್ಕಿದ್ದು ಪಬ್ಲಿಕ್ದು ಕೆಲವೊಂದು ಗ್ರೀವಿಯನ್ಸಸ್ ಇರುತ್ತೆ. ಯಾವ್ಯಾವ್ದು ನಗರಸಭೆ ಸದಸ್ಯರು ಕೌನ್ಸಿಲರ್ಸ್ ಮಾಡಕ್ ಆಗದೆ ಇರುವಂತದ್ದು, ಅವ್ರಿಗೆ ಸರಿಯಾಗಿ ಅನುದಾನ ಸಿಕ್ಕಿ ಕೆಲವೊಂದು ಕೆಲಸಗಳನ್ನ ಮಾಡಕ್ ಆಗಿರಲ್ಲ. ಅಂತವೆಲ್ಲಾ ಕೆಲಸನೂ ಕೂಡ ನಾವು ಸ್ಪೆಷಲ್ ಗ್ರಾಂಟ್, ಏನ್ ಸಿಎಂ ಸ್ಪೆಷಲ್ ಗ್ರಾಂಟ್ ಬಂತು, ಅದನ್ನ ನಾನು ಹೈವೇಸ್ ಡೆವಲಪ್ ಮಾಡೋದಕ್ಕೋ, ಡಿಸ್ಟಿಕ್ ರೋಡ್ಸು, ಸ್ಟೇಟ್ ಹೈವೇಸ್ ಡೆವಲಪ್ ಮಾಡೋದಕ್ಕೆ ಹಿಡಿದೆ ನಗರಸಭೆಗೆ ನಾವು 10 ಕೋಟಿ ಅನುದಾನನ ರಿಸರ್ವ್ ಮಾಡ್ತೀವಿ. ಪ್ರತಿ ವಾರ್ಡ್ ಅಲ್ಲೂ ಕಂಪ್ಲೇಂಟ್ಸ್ ಇರ್ತಾ ಇತ್ತು, ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತ. ಬಟ್ ಕಳೆದ 3-4 ಇಯರ್ಸ್ ಅಲ್ಲೂ ಅವರು ಕೂಡ ನಗರಸಭೆ ಸದಸ್ಯರು ಕೂಡ ಕೆಲಸ ಮಾಡ್ತಾರೆ. ಬಟ್ ಅವರಿಗೆ ಅಷ್ಟೊಂದು ಫಂಡ್ಸ್ ಅವಶ್ಯಕತೆ ಇದ್ದಾಗ ಅದನ್ನ ಪ್ಲಾನ್ಡ್ ಆಗಿ ಮಾಡಕ್ ಆಗ್ದೇನೋ ಅಥವಾ ಅನುದಾನ ಸರಿಯಾಗಿ ಸಿಗದೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ಆಗಿರ್ಲಿಲ್ಲ. ಇದು ಆಲ್ಮೋಸ್ಟ್ ಉರ್ಗಂಪೇಟೆ ಎಲ್ಲಿ ಸಂಪತ್ತಣ್ಣ ಮನೆಯಿಂದ ಹಿಡಿದು ಶರವಣ ಹೋಟ್ಲ್ ವರ್ಗು, ಮಸೀದ್ ರೋಡ್ ವರ್ಗುನು ಇದು ಕನೆಕ್ಟ್ ಆಗುತ್ತೆ. ಸರ್ಕಲ್ ವರ್ಗು 950 ಮೀಟರ್ಸ್ ಅಂತ ಹೇಳ್ತಾ ಇದಾರೆ, ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್. ಸಿಎಂ IDPL ತಗೊಂಡಿರುವಂತದ್ದು. 15 ಫೈನಾನ್ಸ್ ಅಲ್ಲೂ ಕೂಡ ನಾವು ಈಗ ಇದಕ್ ಮುಂಚೆ ಪೂಜೆ ಮಾಡಿರೋ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಕೂಡ ಗವರ್ಮೆಂಟ್ ಸ್ಕೂಲ್ ಇದೆ ಅಲ್ಲ, ಅಲ್ಲಿ ಕೂಡ ಒಂದ್ ರೋಡು 25 lakhs ಅಲ್ಲಿ ಆಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಇವತ್ತಿಂದ ಹಿಡಿದು ನಾವು ನೆಕ್ಸ್ಟ್ ಇಡೀ KGF ಅಲ್ಲಿ ಯಾವ್ಯಾವ ಪೂಜೆ ಮಾಡ್ತಾ ಇದೀವಿ ಅವೆಲ್ಲಾನು ಕೂಡ ಸಿಎಂ IDPL ನಾವು 10 crores ಅಲ್ಲಿ ತಗೊಂಡಿರುವಂತ ಅನುದಾನ. ಪಬ್ಲಿಕ್ ಗ್ರೀವಿಯನ್ಸಸ್ ನ ಕನ್ಸಿಡರ್ ಮಾಡಿದೀವಿ. ಸ್ಕೂಲು, ಕಾಲೇಜು, ಆಟೋ ಎಲ್ಲೆಲ್ಲಿ ಓಡಾಡುತ್ತೆ ಅವ್ರದ್ದೆಲ್ಲ ಕಂಪ್ಲೇಂಟ್ಸ್, ಅಂದ್ರೆ ಪಬ್ಲಿಕ್ ದೇ ಜಾಸ್ತಿ ಗಮನ ಹರಿಸಿ ಅವ್ರು ಯಾವ್ಯಾವ ರೋಡ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿದೆ, ಓಡಾಡಕ್ಕೆ ಯೋಗ್ಯವಾಗಿಲ್ಲ ಅಂತ ಕಂಪ್ಲೇಂಟ್ಸ್ ಮಾಡಿದ್ದಾರೆ. ಸ್ಕೂಲು, ಕಾಲೇಜು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತನ್ನ ರೋಡ್ಸ್ ಮಾಡ್ತಾ ಇರೋದು. ನಾನು ಸಿಎಂ IDPL ತಗೊಂಡಿರೋ 10 ಕೋಟಿ ಅನುದಾನನು ಕೂಡ ಒಂದಲ್ಲ ಒಂದ್ ರೀತಿ ಪಬ್ಲಿಕ್ ಗೆ ಕನೆಕ್ಟ್ ಆಗುವಂತ ರೋಡ್ಸ್ ನ ತಗೊಂಡಿದೀನಿ. ನಗರಸಭೆ ಸದಸ್ಯರಿಗೆ ಒಪ್ಸಿ ಅವ್ರನ್ನ ಸಮಾಧಾನ ಮಾಡ್ಕೊಂಡು ನಾವ್ ಈ ರೋಡ್ಸ್ ಎಲ್ಲ ಮಾಡುವಂತ ಪ್ರಯತ್ನ ಮಾಡಿದೀವಿ. ಇದು 950 ಮೀಟರ್ಸ್ ಈಗ ಇದು ಆಲ್ಮೋಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ಬೇಕು ಅಂತ ವಡಿವೇಲು ಯಾವತ್ತು ನನ್ನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂತಾ ಇರ್ಲಿಲ್ಲ. ಇವತ್ ಕರೆದು ಪೂಜೆ ಮಾಡಿ ಮೊದಲನೇ ಪ್ರಸಾದ ಕೊಡ್ಸಿ ಕ್ವಾಲಿಟಿ ಕೆಲಸನೇ ಮಾಡ್ಬೇಕು, ನೀವು KGF ಅವರು ಜನ ನಿಮ್ ಕೆಲ್ಸನ ಗುರ್ತಿಸ್ಬೇಕು ಅಂತ ಹೇಳಿ ನನ್ ಮುಂದೆ ಇವತ್ ನಾವು ಪೂಜೆ ಕರ್ಸಿದೀವಿ. ಅವ್ರನ್ನ ಬರ್ಲೇಬೇಕು ಅನ್ನುವಂತ ಒಂದ್ ಹಠ ಮಾಡಿ ಕೆಲಸ ತಗೊಳ್ಳಿ. ಪಬ್ಲಿಕ್ ಪ್ರತಿ ಹಂತದಲ್ಲೂ, ಪ್ರತಿ ಸ್ಟೇಜಸ್ ಅಲ್ಲೂ ನಾವು ಅನುದಾನ ತಂದಿದ ತಕ್ಷಣ ಕೆಲಸ ಅಭಿವೃದ್ಧಿ ಆಗೋಗಲ್ಲ. ಅದಾದ್ಮೇಲೆ ಟೆಕ್ನಿಕಲಿ ನಗರಸಭೆಯಲ್ಲಿ ಟೆಕ್ನಿಕಲ್ ಸೆಕ್ಷನ್ ಇರುತ್ತೆ, ಅವರು ಕ್ವಾಲಿಟಿ ಕೆಲಸ ತಗೋಬೇಕಾಗತ್ತೆ. ಪಬ್ಲಿಕ್ ಇದು ಆಲ್ಮೋಸ್ಟ್ ಒಂದಿಷ್ಟು ವರ್ಷಗಳ ಕಾಲ ಇದು ಉಳ್ಕೋಬೇಕು. ಮತ್ತೆ ಈ ಕೆಲಸ ಮಾಡಕ್ ಆಗಲ್ಲ. ಇಷ್ಟು ಅನುದಾನ ತರೋದೇ ತುಂಬಾ ಕಷ್ಟ ಇದೆ. ಆತರ ಅದನ್ನ ಹೇಳಿ ಪಬ್ಲಿಕ್ ಕೂಡ ಇಲ್ಲಿ ಓಡಾಡ್ಕೊಂಡು ಯಾರ್ಯಾರು ಇದೆಲ್ಲ ಪಬ್ಲಿಕ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಈ ಕಡೆನೂ ಕೂಡ ನರ್ಸಿಂಗ್ ಕಾಲೇಜ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ, ಇದಕ್ಕೆಲ್ಲ ಕನೆಕ್ಟಿವಿಟಿ ಆಗೋ ಅಂತ ರೋಡು. ಮತ್ತೆ ಈ ದಾರಿಯಲ್ಲಿ ಮತ್ತೆ ಇದು ಇನ್ನು ವಾರ್ಡ್ಗಳಿಗೆ ಒಂದ್ 3-4 ವಾರ್ಡ್, ಇಲ್ಲಿ ಖಾನ್ ಬಾಯ್ ಇಲ್ಲೇ ಬರ್ತಾರೆ, ದೇವಿ ಅಕ್ಕ ಅವ್ರು ಇಲ್ಲೇ ಬರ್ತಾರೆ, 20 ಬೋರ್ಲಾಲ್ಪೇಟ್ ಇಲ್ಲೇ ಬರುತ್ತೆ. ಆತರ ಒಂದ್ 4-5 ವಾರ್ಡ್ಗೆ ಕನೆಕ್ಟಿಂಗ್ ರೋಡ್ ಅಂತ ಹೇಳಿದಕ್ಕೆ ನಾವ್ ಇದಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡಿದೀವಿ. ಎಲ್ಲಾ ನಿಂತು ಇದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಮಾಡಿರೋದು. ಎಲ್ರು ಜವಾಬ್ದಾರಿಯಿಂದ ಕೆಲಸ ತಗೊಳ್ಳಿ ಅಂತ ಹೇಳ್ತೀನಿ. ಅನುದಾನ ತರೋದು ಎಷ್ಟು ಕಷ್ಟನೋ ಇವ್ರ ಹತ್ರ ಕೆಲಸ ತಗೊಳ್ಳೋದು ಅದಕ್ಕಿಂತ ಕಷ್ಟ ಅನ್ನೋದನ್ನ ನನ್ಗೆ ಅರ್ಥ ಮಾಡಿಸಿದಾರೆ. ಅದಕ್ಕೆ ಪ್ರತಿ ಕೆಲ್ಸದ ಜಾಗದಲ್ಲಿ ನಾನು ಇರ್ತೀನಿ. ನಾನು ಯಾರ್ ಕೆಲಸ ಮಾಡ್ತಾರ ಮುಖ್ಯ ಅಲ್ಲ, ಅವ್ರ ಕೆಲ್ಸಾನೇ ಮುಖ್ಯ ಆಗತ್ತೆ ಜನಕ್ಕೆ ಅನ್ನೋದನ್ನ ನಾನು ಅರ್ಥ ಮಾಡಿಸ್ಬೇಕು. ಒಂದೊಂದ್ ರೂಪಾಯಿನೂ ನಾವು ಎಷ್ಟು ಹೋರಾಟ ಮಾಡಿ ಅಲ್ದಾಡಿ ತಂದಿರ್ತೀವಿ, ಅವ್ರಿಗೆ ಅದ್ರ ನೋವು ಅರ್ಥ ಆಗಲ್ಲ. ಅನುದಾನ ತಂದ್ಮೇಲೆ ಟೆಂಡರ್ಗೆ ಹಾಕೊಳ್ಳೋದ್ರಲ್ಲಿ ಅಷ್ಟೇ ಖುಷಿ ಆಗಿರ್ತಾರೆ. ನಿಂತು ಕೆಲಸ ತಗೊಳ್ಳೋ ಅಂತ ಜವಾಬ್ದಾರಿಯಲ್ಲಿರೋ ಅಂತವ್ರು ಆಗ್ಬೇಕು ಇಲ್ಲಿರೋ ಅಂತ ಸದಸ್ಯರು. ನಾವ್ ಹಿಂದೆ ಸದಸ್ಯರಿದ್ರಿ, ಈಗ ನಂದಲ್ಲ ಅನ್ನೋದಲ್ಲ, ನಿಂತು ಕೆಲಸ ಮುಗಿಯೋವರೆಗೂ ಕ್ವಾಲಿಟಿ ಕೆಲಸ ತಗೋಬೇಕು, ಪಬ್ಲಿಕ್ ಜೊತೆ ನೀವು ನಿಂತಿರ್ಬೇಕು ಅಂತ ನಾನು ಅವರಿಗೆ ಒಂದ್ ಜವಾಬ್ದಾರಿ ಆಗ್ತೀನಿ. KGF ಅಲ್ಲಿ ಕಳೆದ 5-6 ವರ್ಷಗಳಿಂದ UGDದೇ ಪ್ರಾಬ್ಲಮ್ಮು, ಮಳೆ ಬಂದಾಗ ಪ್ರಾಬ್ಲಮ್ಮು, ಕೆಲವೊಂದ್ ಏರಿಯಾ ಅಪಜಾರ್ಡ್ ಆಗಿದೆ. ಅಂದ್ರೆ ಚಿಕ್ಕ ಮನೆಗಳು ಒಂದೇ ಹೊತ್ತು ಪಕ್ಕನೆ ಏನು ಇದು ಮಾಡ್ಕೊಳ್ದೆ, ಸ್ಪೇಷಿಯಸ್ ಇಲ್ದೆ ಕಟ್ಕೊಂಡಿರುವಂತ ಜಾಗದಲ್ಲೂ ಮಳೆ ನೀರು ನುಗ್ಗುವಂತಿರ್ತಾ ಇತ್ತು. 2 ವರ್ಷ ಅದೇ ನ್ಯೂಸ್ ಮಾಡ್ತಾ ಇದ್ರಿ ಕಳೆದ 5-6 ವರ್ಷ. ಈಗ ಅಂತ ಪರಿಸ್ಥಿತಿ ಇಲ್ಲ. ಈಗ DML ಒಂದ್ ಪ್ರೊಸೀಜರ್ ಇದೆ. UGD ಸಿಸ್ಟಮ್ ಇವಾಗವರೆಗೂ 71 ಕಿಲೋಮೀಟರ್ಸ್ KGF ಅಲ್ಲಿ ಆಗಿದೆ. ಯಾರೇ ಟೆಂಡರ್ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೀಜರ್ಸ್ ಇರುತ್ತೆ. ಟೆಕ್ನಿಕಲಿ ಒಂದ್ ಗ್ರೌಂಡ್ಸ್ ಇರುತ್ತೆ. ಟೆಕ್ನಿಕಲ್ ಗ್ರೌಂಡ್ ಅಲ್ಲೂ ಮತ್ತೆ UGD ಯಾವ ರೀತಿ ಮಾಡ್ಬೇಕು ಅಂತ ಒಂದು DMA ಒಂದು ಪ್ಲಾನು, ಮಾಸ್ಟರ್ ಪ್ಲಾನು ಎಲ್ಲ ಇರುತ್ತೆ. ಅದನ್ನೆಲ್ಲಾನು ಕೂಡ ಒಬ್ರು ಟೆಕ್ನಿಕಲಿ, ನಮ್ಮಲ್ಲಿ ಯಾರು ಟೆಕ್ನಿಕಲಿ ಸ್ವಲ್ಪ ಎಲಿಜಿಬಲ್ ಇರ್ತಾರೆ, ಅವರು ಹಿಂದೆ ಕೆಲಸ ಮಾಡೋವಾಗ ಏನೇನ್ ತಪ್ಪುಗಳಾಗಿದೆ ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು
ನೀವೇನ್ ಅಬ್ಸರ್ವೇಷನ್ಸ್ ಮಾಡಿದೀರಾ ಮಾಹಿತಿ ತಗೊಂಡು ಹಿಂದೆ ಟೆಂಡರ್ ಯಾರೇ ಮಾಡಿರ್ಬೋದು, ಆದ್ರೆ ಕೆಲಸ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ 5 years 8 years ಅಂತ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನ್ ಅಬ್ಸರ್ವೇಷನ್ಸ್ ಮಾಡಿರ್ತಾರೆ ಅದನ್ನ ಜವಾಬ್ದಾರಿಯಿಂದ ಕೆಲಸ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಕೆಲಸ ಆಗಿದೆ, ಅದು ಮೇಂಟೆನೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿ ಇಲ್ಲ ಅಂತ ಹೇಳ್ತಾ ಇರೋದನ್ನ ಆ ಕಂಪ್ಲೇಂಟ್ಸ್ ನ ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡ್ಲಿ, ಪಾಸಿಟಿವ್ ಆಗಿ ತಗೊಳ್ಳಿ. ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಈ ದಿನ ನಮ್ಮ ಹುರಿಗೆಂಪೇಟೆಯ ರಸ್ತೆಗಳನ್ನು ಹಾಕಲು ರಸ್ತೆಗಳನ್ನು ಸರಿ ಪೂಜೆ ಮಾಡಕ್ಕೆ ಬಂದಿದ್ದಾರೆ. ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡ್ಬಿಟ್ಟು ಕಡೆ ಹೋಗ್ತಾ ಇದ್ದಾರೆ. ಮತ್ತೆ ನಾವು ತುಂಬಾ ದಿವಸದಿಂದ ಈ ರೋಡ್ಗಳು ಹಾಳಾಗೋಗಿ ಆದಷ್ಟು ಬೇಗ ಮಾಡ್ಬೇಕಂತ ಒಂದು ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗಿ ತುಂಬಾ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡ್ತಿದ್ದಾರೆ. ನಾವು ಕೇಳಿದಷ್ಟಕ್ಕೆ ಇಲ್ಲಿಂದ ಅಂಬೇಡ್ಕರ್ ಸ್ಟ್ಯಾಚು ಇಂದ ಹಿಡಿದು ಹುರಿಗೆಪೇಟೆಯಲ್ಲಿ 21, 20, 21, 23 ವಾರ್ಡ್ಗೂ ಈ ರಸ್ತೆ ಸೇರುತ್ತೆ. ಇದು ಬಂದು ಜನಕರು ತುಂಬಾ ಈ ಕಡೆ ಓಡಾಡ್ತಾರೆ. ಮಕ್ಕಳು ಮತ್ತೆ ಶಾಲೆ ಮಕ್ಕಳು ಮತ್ತೆ ಎಲ್ಲ ಇಲ್ಲಿ ಕಾಲೇಜಸ್ ಇದೆ, ಮತ್ತೆ ಮೇನ್ ರಸ್ತೆ ಇದೆ. ಅದರಿಂದ ಈ ಕಡೆಯಿಂದ ಪೆದ್ದಬಲ್ಲಿ ಹೋಗ್ಬೋದು, ಮತ್ತೆ ಇಲ್ಲಿಂದ ಬೇತ್ಮಂಗ್ಲ ಹೋಗ್ಬೋದು, ಹೇರ್ನಂಗಲ್ಲಿ ಹೋಗ್ಬೋದು, ಪಿಚ್ಬಲ್ಲಿ ಹೋಗ್ಬೋದು. ಈ ತರ ಎಲ್ಲ ಮೇನ್ ಇಲ್ಲಿಂದಾನೇ ಕನೆಕ್ಟ್ ಆಗಿರೋದು. ಅದರಿಂದ ಅವರು ತುಂಬಾ ಸ್ಟೆಪ್ ಎತ್ತಿ ಈ ರಸ್ತೆನ ನಮ್ಗೆ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಬಯಸ್ಕೊಂಡು ಈ ರೋಡನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ತುಂಬಾ ನಮ್ಮ ಮೇಡಮ್ಗೆ ತುಂಬಾ தேங்க்ஸ். இந்த இன்னைக்கு எம்எல்ஏ மேடம் இந்த ரோடு பூஜை பண்றதுக்கு வந்திருக்காங்க. இந்த ரோடு வந்து சுமார் 3 வார்டு கனெக்டிவிட்டிஸ் வருது, 20, 21, 23. ஸோ இந்த ரோட்ல வில்லேஜஸ் கனெக்டிவிட்டிஸ் இருக்குது, டவுன்ஸ் எல்லாமே இது ரொம்ப இதுவாயிட்டு இருந்துச்சு. மேடம் ஸ்டெப் எடுத்து இது காந்தி நகர் ரோட்ஸ் கனெக்டிவிட்டிஸ் ரோடு ஸ்லாப்ஸ் ட்ரெயின் எல்லாமே வந்து இப்போ அவங்க இதுல வந்து சாங்ஷன் பண்ணி கொடுத்துருக்குறாங்க. அதுக்கு எங்களுக்கு ரொம்ப தேங்க்ஸ். ಸೈಡ್ ಬಂದ್ಬಿಡಿ ನೀವು.